ಭೀಮವೀರ ಹೃದಯವೀರ ಓಂಕಾರನ ಓಂ ಸ್ಪರ್ಶವೀರ ಹರ್ಷವೀರ ಈಕಾರನ ಸಂಗೀತವೇ ಸಾಹಿತ್ಯವೇ ಹೃದಯಗಳ ಸೇತುವೆ ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಥಮ ಪಾಠ ದಯವಿಟ್ಟು ಆ ಪಾಪಿಗಳಿಂದ ನನ್ನನ್ನು ಕಾಪಾಡಿ. ಯಾರ ನೀವು ಒಂಟು ಹೆಣ್ಣಿನ ಜೊತೆ ಬೇಡ ಹೊಡೆದಿದ್ರು ನಾಚೋದ್ರೆ ನಿಮ್ಮ ಜನ್ಮಕ್ಕೆ. ನಾವು ಈ ಕಾಡಿನ ಜಂಗಲ್ ದಾದಾಗಳು ಒಂದು ಕಣ್ಣತ್ತ ಇನ್ನು ಒಂಟು ಹೆಣ್ಣಿನ ರುಚಿ ನೋಡಿ ಬಿಡಲಾರೆ. ಆದ್ರಲ್ಲಿ ನೀವೇ ರೈಟ್ ಹೇಳ್ತಿರೋ ಅಥವಾ ನಾನೇ ರೈಟ್ ಹೇಳ್ಸೋ? ನೋಡಿ ಚಾಕು ಒಮ್ಮೆ ಹೊಟ್ಟ್ಯಾಗ ಹಾಕಿ ತೆಗೆದು ಅಂದ್ರ ಹೊಟ್ಟ್ಯಾಗಿನ ಕಾಲೆಲ್ಲ ಕಿತ್ತು ಬರ್ಬೇಕ. ಸುಮ್ಮ ನಾವು ಕಣ್ಣು ಎತ್ತಿದ್ ನೋಡಿ ಹಣ್ಣಿನ ಬಿಟ್ಟ ಗಪ್ ಹೋಗ ಇಲ್ಲಕಂದ್ರ ಸಮಾಧಿ ಹಾಕಿ. ಏಯ್ ನೋಡಿ ನೀವು ಕೊಡ್ಲಿ ಮಗಳ ಬಂದೂಕ ಒಂದೇ ಸರ ಬೀಸಿರ ನೆನ ಸಿರ ಕಳೆದು ನೆಲಕ್ಕೆ ಬಂದದ್ದು ಮಗನ ಹುಷಾರ. ಲೇ ಚಮಚಗಳ ಹುಟ್ಟುತ್ತಳೆ ಇಂಥ ಚಮಚಗಳನ್ನು ಅಸ್ತ್ರಗಳನ್ನೇ ಉಡುಗೊರೆಯಾಗಿ ಪಡೆದ ದೇವೇಂದ್ರ ನಾನು. ಇದೇನು ಗೊತ್ತಾ? ರಿಯಲ್ ವಾರ್ ಮಗನ. ಇದಕ್ಕೆ ಒಮ್ಮೆ ಒಪ್ಪಿಗೆ ಕೊಟ್ಟರೆ ಬಗೆಹರಿತು. ನೀವೇ ಎನ್ನುವ ಗೂರ್ತದ ನಾಪತ್ತೆ ಆಗ್ತೇ ಮಕ್ಕಳ ಇಲ್ಲಿಂದ ರೈಟ್ ಹೇಳ್ರೇ ಬಾಸ್ಮಾಸ್ಟರ್ ಮಕ್ಕಳೇ. ಇಂಥ ರಿವಾಲಿಗೆಲ್ಲ ಹೆದರಿದ ನರಗಳು ಅಲ್ಲೋ ಇವ. ಈ ನಿಂಗಾಪುರಿನ ದಾದಾಗಳು ನಾವ ಒಮ್ಮೆ ಗರ್ಜಿಸಿದ್ರ ಇಡೀ ನಿಂಗಾಪುರ ಗಡ 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 ನಡಗ್ಬೇಕ. ಗಡ ಗಡ ನಾನು ಯಾರು ಗೊತ್ತಾ? ಅವನು ಮಾತ್ರ ನಿರಂತರಿಸಿದ ಮೃತ್ಯುಂಜಯ. ಮೃತ್ಯು ಆಗುವುದು ನನ್ನಿಂದಲೇ, ಲೈನ ಆಗುವುದು ನನ್ನಿಂದಲೇ. ನಿಮ್ಮ ಮೃತ್ಯುವನ್ನು ನಮ್ಮ ಆದೇಶಿಸಿಕೊಂಡು ಮಹಾನ್ ಮೃತ್ಯುಂಜಯ ನಾನು. ಶಿಖರವೇರಿ ಸೆಡೆದ ಬಂದವರ ಶಿಖರ ಕಡಿದು ಶಿವಭಾಗ್ಯದವ್ರ ಶಿರ ಕಾಯ್ದು ಶೃಂಗಾರ ಭರ್ತನಾಗಿ ಶೋಭಿಸುತ್ತಿರುವ ಶುದ್ಧರ ಶುದ್ಧಾರ್ಸಕನೇ ನಾನು. ಈ ಶುದ್ಧಾರ್ಥನನ್ನು ಸಿದ್ಧರ ಸಿದ್ಧಾರ್ಥ ಕೇಳುವ ಬದ್ಮಾಸನ ಮಕ್ಕಳ ಸಿದ್ಧಾರ್ಥ ಸಾವ್ಕಾರ್ರಿ ನೀವ ನಮಗೆ ಯಾರು ಗೊತ್ತಾಗ್ಲಿಲ್ಲ. ಕ್ಷಮಿಸಿ ಬಿಡಿ ನಮ್ಮನ್ನು. ನಮ್ಮನ್ನು ಬಿಟ್ಟು ಬಿಡ್ರಿ ಸಿದ್ಧಾರ್ಥ ಸಾವ್ಕಾರ. ನಮ್ಮ ಸಾಮಾನ್ಯ ನಿಮ್ಮ ಪಾದ ಕೆಟ್ಟಪ್ಪ ಎಂದ ಇಡಲೇಬೇಕ ಇಡಲೇಬೇಕ. ಏನ್ ಚಡ್ಡಿ ಮ್ಯಾಲ ಕೆತ್ತೋದು ಹೊರಡು ನಡೀದೆ. ನೋಡಿ, ನೀವು ಸರಿಯಾದ ಸಮಯಕ್ಕೆ ಬರ್ದಿದ್ರೆ ನನ್ನ ಗತಿ ಅದೋ ಗತಿ ಆಗ್ತಾ ಇತ್ತು. ನಿಜವಾಗ್ಲು ನೀವು ನನ್ನ ಪಾಲಿನ ದೇವರು. ಅಷ್ಟೊಂದು ದೊಡ್ಡ ಮಾತಾಕೆ ಕಲ್ಪನಾ. ಯಾರಾದ್ರೂ ಕಷ್ಟದಲ್ಲಿದ್ರೆ ಕಾಪಾಡೋದು ಈ ಮಾನವನ ಧರ್ಮ. ಈ ಮಾನವೀಯತೆ ದೃಷ್ಟಿಯಿಂದ ಕಾಪಾಡಿದೆ ಅಷ್ಟೇ, ಇನ್ಯಾವುದು ದುರ್ದ್ವೇಷದಿಂದಲ್ಲ. ಹಾಗಲ್ಲ, ನಾನೇನು ದೇವ್ರ ದೊಡ್ಡವನಲ್ಲ. ನನ್ನಂತೂ ದೇವ್ರಂತ ಅಂಗೀಕರಿಸಿ
ದೂರವಿರಬೇಡಿ ಎಂದು ಕೇಳಿಕೊಳ್ತೇನೆ. ನೋಡಿ, ನಾನು ಹೇಳಿದ್ದು ಹಾಗಲ್ಲ. ಒಂದು ಹೆಣ್ಣು ಕಷ್ಟದಲ್ಲಿದ್ದಾಗ ಅವಳಿಗೆ ಸಹಾಯ ಮಾಡೋದಕ್ಕೆ ಯಾರು ಮುಂದೆ ಬರುವುದಿಲ್ಲ. ಹೀಗಿರುವಾಗ ನೀವು ಬಂದು ನನಗೆ ಸಹಾಯ ಮಾಡಿದ್ರಲ್ಲ, ಅದಕ್ಕೆ ನಾನು ಹೇಳಿದ್ದು. ಸರಿ, ಈಗೆಲ್ಲ ಸರಿ ಹೋಯ್ತಲ್ಲ. ಇನ್ನ ಅದ್ರ ಬಗ್ಗೆ ಚಿಂತೆ ಬಿಟ್ಟು ಮನೆಗೆ ಹೋಗ್ಬೋದಲ್ವೇ? ಯಾಕೆ ನಾನಿಲ್ಲಿ ನಿಂತಿದ್ದು ನಿಮ್ಗೆ ಇಷ್ಟ ಇಲ್ಲವೇ? ಹಾಗೇನಿಲ್ಲ ಕಲ್ಪನಾ. ಮತ್ತೆ ಕೇರಿ. ಓಹೋ, ಈ ಮಾತಿನ ಮಧ್ಯದಲ್ಲಿ ನಿಮ್ಮ ಹೆಸರು ಕೇಳೋದು ಮರ್ತು ಬಿಟ್ಟೆ. ಅಂದ ಹಾಗೆ ನಿಮ್ಮ ಹೆಸರು ಏನು ಹೇಳ್ಬೋದಲ್ವೇ? ನೋಡಿ, ನನ್ನ ಹೆಸರು ಕಲ್ಪನಾ ಅಂತ. ಬೀರಣ್ಣ ಇದ್ದಾರಲ್ಲ, ಅವ್ರ ಸೊಸೆ ನಾನು. ಓಹೋ, ಈ ಊರ ಬಡಕೊಂಡಿ ಬೀರಪ್ಪನ ಕುಟುಂಬದವರಲ್ವೇ? ಹೌದು. ಅಂದ ಹಾಗೆ ನಿಮ್ಮ ಪರಿಚಯನೇ ಆಗ್ಲಿಲ್ವಲ್ಲ, ನೀವ್ಯಾರು? ನಾನು ಪರಿಚಯಿಸಿಕೊಳ್ಳುವಷ್ಟು ನಾನೇನು ದೊಡ್ಡವನಲ್ಲ. ನನ್ನ ಹೆಸರು ಸಿದ್ಧಾರ್ಥ ಅಂತ. ನಾನು ಈ ಊರ ಅಗರ್ಭ ಶ್ರೀಮಂತರ ಫ್ಯಾಕ್ಟ್ರಿ ಮ್ಯಾನೇಜರ್. ನನ್ನನ್ನು ಚಿಕ್ಕನಲ್ಲಿ ಅವರೇ ಸಾಕಿ ಸೆಲುವಿ ಬೆಳೆಸಿದ್ದಾರೆ. ನನಗಂತೂ ತಂದೆ ತಾಯಿ ಯಾರೂ ಇಲ್ಲ, ಬಂಧು ಬಳಗ ಮೊದಲೇ ಇಲ್ಲ. ನನ್ನ ಬಾಯಿಗೆ ನನ್ನ ಸುತ್ತಮುತ್ತ ಸಾವಿರಾರು ಜನ ಇದ್ರು. ನನ್ನಂತೂ ಹೇಳಿಕೊಳ್ಳೋಕೆ ಯಾರು ಇಲ್ಲಂತಾಗಿದೆ ಈ ಲಿಂಗಾಪುರ ಗ್ರಾಮದಲ್ಲಿ. ಸಿದ್ಧಾರ್ಥ್, ಇನ್ನು ಮುಂದೆ ನೀವು ಅನಾಥರೆಂಬ ಭಾವನೆ ನಿಮ್ಮ ಮನಸ್ಸಿಂದ ಕಿತ್ತು ಹಾಕಿ. ಅಂದರೆ ನಿನ್ನ ಮಾತಿನ ಅರ್ಥ ಏನು ಕಲ್ಪನಾ? ನೋಡಿ, ಸುದ್ದಿ ಬಳಸಿ ಮಾತನಾಡೋದಕ್ಕೆ ನನಗೆ ಅಭ್ಯಾಸವಿಲ್ಲ. ಏನಿರುವುದು ನೇರವಾಗಿ ಹೇಳ್ಬಿಡ್ತೀನಿ. ಅದೇನು ಹೇಳೋ ಕಲ್ಪನಾ? ಐ ಲವ್ ಯು ಸಿದ್ಧಾರ್ಥ್. I love you. ಓಹೋ, ಪರಮಾಶ್ಚರ್ಯ. ಇದು ಕನಸು ಅಥವಾ ನನಸು ನನಗೊಂದು ಅರ್ಥ ಆಯ್ತಾ ಇಲ್ಲ. ಕಲ್ಪನಾ, ನನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಿದ್ದು ಯಾವ ಕಾರಣದಿಂದ? ನನ್ನ ಸಿರಿ ಸಂಪತ್ತಿ ಕಂಡು ಅಥವಾ ಮತ್ತೇನಾದ್ರೂ? ಯಾಕೆ ಸಿದ್ಧಾರ್ಥ್ ಈ ನಗು? ನಗದೆ ಇನ್ನೇನು ಮಾಡ್ಲಿ ಕಲ್ಪನಾ? ನನ್ನನ್ನು ಭೇಟಿಯಾಗಿ ಇನ್ನೂ ಅರ್ಧ ಗಂಟೆ ಕೂಡ ಕಳೆದಿಲ್ಲ. ಅಷ್ಟರಲ್ಲಿ ನನ್ನ ಮೇಲೆ ನಿನಗೆ ಪ್ರೀತಿ ಹುಟ್ಟಿಕೊಂಡಿದ್ದೆ ಅಂದಮೇಲೆ ಮತ್ತೇನು ತಿಳ್ಕೊಳ್ಬೇಕು ಕಲ್ಪನಾ? ಸಿದ್ಧಾರ್ಥ್, ಪ್ರೀತಿ ಯಾವಾಗ ಹುಟ್ಟುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮೇಲಾಗಿ ಈ ನಿಮ್ಮ ಐಶ್ವರ್ಯ ಸೌಂದರ್ಯ ನೋಡಿ ನನ್ನ ಪ್ರೀತಿ ಹುಟ್ಟಿಲ್ಲ. ಹಾಗಾದ್ರೆ ನಿನಗೆ ನನ್ನಲ್ಲಿ ಪ್ರೀತಿ ಹೊಂತೆ ಮಾಡಿದ್ದಾದ್ರೂ ಏನು ಹೇಳೋ ಕಲ್ಪನಾ? ಕೇಳ್ಬಹುದು. ನೋಡಿ, ಒಂದು ಹೆಣ್ಣು ಕಷ್ಟದಲ್ಲಿದ್ದಾಗ ನೀವು ಬಂದು ರಕ್ಷಣೆ ನೀಡಿದ್ರಲ್ಲ, ಆ ಸಮಯಕ್ಕೋಸ್ಕರ ನಾನು ನಿಮ್ಮನ್ನು ತುಂಬಾನೇ ಇಷ್ಟಪಟ್ಟಿದ್ದು. ಸ್ವಾರ್ಥವಿಲ್ಲ ಪ್ರೀತಿ ಈ ಸಿದ್ಧಾರ್ಥನಿಗೆ ಇಷ್ಟ ಆಯ್ತು ಕಲ್ಪನಾ. ಆದ್ರೂ ಕೆಲ ದಿನಗಳ ಹಿಂದೆ ನಿನ್ನನ್ನು ಕಂಡಾಗಲೇ ಪ್ರೇಮಿ ಭಿಕ್ಷೆ ಬೇಡಿಕೊಂಡು ಅಂದಿದ್ದೆ. ಇದೇನು ಶ್ರೀಮಂತರೇ, ನಿಮ್ಮಂತ ಶ್ರೀಮಂತರ ಕಣ್ಣಲ್ಲಿ ನನ್ನಲ್ಲಿ ಪ್ರೇಮ ಭಿಕ್ಷೆ ಕೇಳ್ತಾ ಇದ್ರಲ್ಲ. ನೀವು ಅಗರ್ಭ ಶ್ರೀಮಂತರು ನನ್ನಲ್ಲಿ ಪ್ರೇಮ ಭಿಕ್ಷೆ ಕೇಳ್ತಾ ಇದ್ರಿ ಅಂದ್ರೆ ನನ್ಗೆ ಯಾಕೋ ಸಂಶಯ ಬರ್ತಾ ಇದೆ. ನಿನ್ನಲ್ಲಿ ಸಂಶಯ ಬಿಟ್ಟು ಬಿಡು ಕಲ್ಪನಾ. ಇಂದಿನ ಶ್ರೀಮಂತ ನಾಳೆ ನನ್ನ ಮಗ ಬಡವನಾದ್ರೂ ಆಗ್ಬೋದು. ಇಂದಿನ ಬಡವ ನಾಳೆ ಶ್ರೀಮಂತನಾದ್ರೂ ಆಗ್ಬೋದು. ಸೂರ್ಯಚಂದ್ರರು ಹೇಗೆ ರಾತ್ರಿ ಹಗಲು ಕಳೀತಾರೋ
ಅದೇ ರೀತಿ ಶ್ರೀಮಂತಿಗೆ ಬಡತನ ಸ್ಥಿರವಲ್ಲ ಕಲ್ಪನಾ, ಸ್ಥಿರವಲ್ಲ. ಇದ್ಯಾವುದು ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಆದ್ರೆ ಸಿದ್ಧಾರ್ಥನನ್ನು ನಾನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ, ಅವನು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನೋ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಏನು ಒಟ್ಟಿನಲ್ಲಿ ದೇವ್ರ ಮೇಲೆ ಭಾರ ಹಾಕ್ತಾ ಇದ್ದೀನಿ. ಯಾವ ದಂಡಿ ಕಾಣಿಸ್ತಾನೋ ಆ ದೇವ್ರ ಮೇಲೆ ಬಿಟ್ಟಿದ್ದು. ಯಾಕೆ ಕಲ್ಪನಾ ಏನು ಉಚ್ಚರಿಸ್ತಾ ಆಗಿದ್ದೆಲ್ಲ? ನಾನು ಆಡಿದ ಮಾತುಗಳಿಂದ ಏನಾರ ಬೇಜಾರಾಯ್ತಾ? ಹಾಗೇನಿಲ್ಲ ಸಿದ್ಧಾರ್ಥ, ನೀವು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ನಡು ನೀರಿನಲ್ಲಿ ಕೈ ಬಿಡಲ್ಲ ತಾನೇ? ನನ್ನ ಪ್ರೀತಿ ಮೇಲಾನೆ, ನನ್ನ ಈ ಜೀವದ ಮೇಲಾನೆ ನಿನ್ನ ಕೈ ಬಿಟ್ಟಿದ್ದಾದ್ರೆ ಇದಲ್ಲ, ಇದ್ರ ಒಳಗಿಂದ ಹಾರಿ ಹೋದಾಗೆ ಮರದಟ್ಟು ಮಾಡ್ಕೋ. ಆಯ್ತು, ನಾನ್ ಮನದುಂಟು ಮಾಡಿಕೊಂಡೆ. ಆಯ್ತೆ, ನಿಮ್ಮ ಮನಸ್ಸು ಈಗಲಾದ್ರೂ ಒಪ್ಪಿಗೆ ಆಯ್ತು ತಾನೇ? ಬಾರಿ ನನ್ನ ಮುದ್ದುನಲ್ಲೇ ಈ ಮನ್ಮಥನ ಗಲ್ಲದ ಮೇಲೆ ನಿನ್ನ ಹೆಸರು ಬರೆದು ಮುತ್ತಿನ ಕಾಣಿಕೆ ಹೆಸರು ಬರೆದು ನಿನ್ನ ಮನ್ಮಥನ ರತಿಯಾಗಿ ಒಂದು ಪ್ರೇಮಿಗೆ ಹಾಡಬಾರದೆ? ಇದುವೆ ಮೊದಲ ಹಂಸ, ಈ ನಿಮಿಷ ಇರಲಿ 100 ವರ್ಷ. ನಿನ್ನ ಒಳಗಿಂದ ನನ್ನ ಹೃದಯದ ಈ ಜಗನ್ನಗಳು ಓ ಹರ್ಷ, ಇದುವೆ ಮೊದಲ ಹರ್ಷ, ಈ ನಿಮಿಷ ಇರಲಿ 100 ವರ್ಷ.
ಪ್ರೀತಿ ನರಮಗಳಲ್ಲಿ ನಮ್ಮ ಪ್ರೀತಿಯಲ್ಲಿ ಒಂದು ಸಲ ಕೂಡ ನಿಲ್ಲಿಸುವ ಮರೆಯುತ್ತಾನಲ್ಲಿ ಇದುವೆ ಮಗಲ ಹರುಷ ಈ ನಿಮಿಷ 200 ವರುಷ ಮನೆಯಲ್ಲಿ ಮಾವ ದಾರಿ ಕಾಯ್ತಾ ಇರ್ತಾರೆ. ನಾನು ಅವನಿಗೆ ಹೋಗಿ ನಮ್ಮ ಪ್ರೀತಿ ವಿಷಯ ತಿಳಿಸ್ತೀನಿ. ಇನ್ನೊಂದು ಪ್ರೇಮಿಗತನಾದ್ರೂ ಹಾಡಬಾರದೆ? ನನ್ನಲವೇ ನೀ ಬಾರೆ ನನ್ನ ಚೆಲುವೆ ಬಳುಬಾರೆ ಬೆಳಗೊಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಉಸಿರಿಗೆ ಉಸಿರಾಡಿನಿ ನೀನು ನೀನು ಸಿಹಿ ಮುತ್ತಿನ ಕರಿಗೆ ನೀ ಮಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕರಿಗೆ ನೀ ಮಾರನ ಸನಿಹಕ್ಕೆ ನನ್ನಲವೇ ನೀ ಬಾರೆ ನನ್ನ ಚೆಲುವೆ ಬಳುಬಾರೆ ಬೆಳಗೊಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಲಾ 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 ಹೇ ಹೇ ಲಾ 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 ಲಾ
ಹೋಗು ಕಲ್ಪನಾ ಹೋಗು. ಯಮಲೋಕದಲ್ಲಿ ಯಮ ಧರ್ಮಸ್ಥಾನದಲ್ಲಿ ಚಿತ್ರಗುಪ್ತನೇ ತಿರುಚಿ ನಿನ್ನ ಹಣಿ ಬರಹ ಬರೆದಂತಾಯ್ತು. ಈ ನಿನ್ನ ಹಣಿ ಬರಹ ಇದುವರೆಗೆ ನಾನು ಆಡಿದ್ದು ಮಹಾಭಾರತ ಶಕುನಿ ಆಟ. ಇದೇ ಪಾಠವನ್ನೇ ನಿನ್ನ ಮೇಲೆ ಪ್ರಯೋಗ ಮಾಡಿ ಜನಕ್ಕೆ ಪ್ರತಿಸಪ್ಪಿಸುವಂತೆ ಮಾಡದಿದ್ರೆ ಪರಮಾತ್ಮನ ಪ್ರಕೃತಿಗೆ ಪಂಚ ಹಾಡುವ ಸಿದ್ಧಾರ್ಥ, ಈ ಸಾಲಿಡ್ ಸಿದ್ಧಾರ್ಥ ನಾನೇ ನಿನ್ನ ಬೆನ್ನಿಗೆ ರೌಡಿಗಳನ್ನ ಬಿಟ್ಟು ನಾನೇ ಎದುರು ನಿನಗೆ ರಕ್ಷಿಸುವಂತೆ ಮಾಡಿ ನಿನ್ನನ್ನು ನನ್ನ ತೋಳ ತಕ್ಕಲ್ಲಿ ಬಿಡಿಸ್ಕೊಂಡೆಲ್ಲ. ಕಟ್ಟಿದ ಕಟ್ಟುಕತೆಯನ್ನು ನಂಬಿದೆಯಲ್ಲೇ ಮಬ್ಬು ಹೆಣ್ಣೆ. ನಿನಗೆ ಪ್ರೀತಿಯ ಮನುಷ್ಯ ಏರಿಸಿ ಅದೇ ನಿಶೆಯಲ್ಲಿ ನಿನ್ನ ದೇಹದ ಇಂಚಿಂತಿಂತದು ಸುಖ ಅನುಭವಿಸುತ್ತಿದ್ದನಲ್ಲ. ಈ ಸಿದ್ಧಾರ್ಥ ಶಿಪ್ ಹಣ್ಣು ತಿಂದು ಶಿಪ್ಪಿನ ಎಸೆದಂತೆ ನಾನೇ ನಿನ್ನ ಬಾಳಿನಲ್ಲಿ ನಿನ್ನ ಮಾವೈದ್ಯರನ್ನು ಯಮರಾಜನ ಆಸ್ಥಾನಕ್ಕೆ ಕಳಿಸಿ ಅಲ್ಲಿಗೆ ಈ ಸಿದ್ಧಾರ್ಥನ ಕೆಲಸ ಮುಗಿಯಿತು. ನಂತರ ಬೆಳೆದು ಹೊಡೆದು ನಿಂತಿರುವ ಅರ್ಚನಾ ವೆಂಕಟೇಶ್ ನಾಯಕನ ಬಗಳನ್ನು ಅವಳ ಚೆಲುವಾದ ಚಾರಿತ್ರದಲ್ಲಿ ಆಟ ಆಡ್ದಿದ್ರೆ ಇವನ ಹೆಸರು ಸಿದ್ಧಾರ್ಥನೇ ಅಲ್ಲ. ಇನ್ನೊಂದು ಹೆಸರು ಏನೈತೆ ಗೊತ್ತೇನ? ಅದು ಯಾರಿಗೆ ಗೊತ್ತೇ ಇರಂಗಿಲ್ಲ. ಸಿದ್ದರಾಮಯ್ಯ. ನಾನು ಒಬ್ಬನೇ ಮಗಲ್ಲ, ನಾವು 3 ಜನ. ಅದು ಯಾರ ಗೊತ್ತೇ ಇರಂಗಿಲ್ಲ. ನಾನು ಮೈಲಾರಿ, ನೆಕ್ಸ್ಟ್ ಬೀರಣ್ಣ, ನಂತರ ಸಿದ್ಧಾರ್ಥ. ಈ ಸಿದ್ಧಾರ್ಥ ಹೊಳ್ಳಿ ಬರ್ತಾನ, ಬರಾಕಬೇಕ, ಬರ್ತಾ ಇರ್ತಾನೆ, ಜನ ನೆನಪಿಟ್ಟುಕೋತಾನೆ ಇರ್ಬೇಕ.
ಹೌದಲ್ವಾ? ಈ ವೆಂಕಟೇಶ್ ನಾಯಕ್ ಗೌಡ್ರು ಬಲ್ಲ, ಅವ್ರ ಹಿಂದೆ 4 ಜನ ಗೌಡ್ರ, ಅದು ಯಾರಿಗೆ ಗೊತ್ತೇ ಇರಂಗಿಲ್ಲ. ಒಬ್ಬ ಸುಶೈಲ್ ಗೌಡ, ಒಬ್ಬ ನಾಗೇಶ್ ಗೌಡ, ಒಬ್ಬ ಈಶ್ವರ್ ಗೌಡ, ನಂತರ ಈಶ್ವಕರ್ ಮೈಲಾರಿ ಗೌಡ, ಬಡವನಿಗೆ ಸಂಸಾರ ಚಿಂತೆ, ಸಾವುಕಾರಗ ಗಳಿಕೆ ಚಿಂತೆ, ಈ ಸಿದ್ಧಾರ್ಥಗ ಕಂಡು ಹುಡುಗ್ಯಾರನ ಕೆಡಿಸೋದ ಚಿಂತೆ.